ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸು ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಸನಾ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಕೂಡ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗಲ್ಲಿ ತುಂಬ ವಿಶೇಷವಾಗಿರುತ್ತೆ. ಯಾಕಂತಂದರೆ ಈಗ ಫ್ರೆಶ್ ಆಗಿರೋಂತಹ ಕೆಸ್ವಿನ ಸೊಪ್ಪಿದೆ. ಸೊ ಕೆಸ್ವಿನ ಸೊಪ್ಪಿನ ಜೊತೆಗೆ ನಾವು ಬೇಸಿಗೆ ಟೈಮಲ್ಲಿ ಹಲಸಿನಕಾಯಿ ಸೀಸನ್ ಟೈಮಲ್ಲಿ ಹಲಸಿನಕಾಯಿನ ಸೊಳೆನ ತೆಗೆದು ಉಪ್ಪಲ್ಲಿ ಹಾಕಿ ಇಟ್ಕೊಂಡಿದ್ದಾಗಿತ್ತು. ಸೊ ಇವತ್ತು ಹಲಸಿನ ಸೊಳೆನ ಮತ್ತು ಅದ್ರ ಜೊತೆ ಕೆಸ್ವಿನ ಸೊಪ್ಪನ್ನು ಹಾಕಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಅತ್ತೆ ಈ ಪಲ್ಯ ಮಾಡಿದರು, ತುಂಬ ರುಚಿಯಾಗಿತ್ತು. ಸೊ ಅದನ್ನು ರೆಸಿಪಿನ ಇವತ್ತು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಹೋಗಿ ಕೆಸ್ವಿನ ಸೊಪ್ಪನ್ನು ಕೊಯ್ಕೊಂಡು ಬರ್ತೀವಿ. ಅದು ಬರ್ತೀಯಾ? ಸರಿ, ಇವಾಗ ನಾವು ಹೋಗಿ ಕೆಸ್ವಿನ ಸೊಪ್ಪನ್ನು ಕೊಯ್ಕೊಂಡು ಬರ್ತೀವಿ. ಈಗ ಮೊದಲಿಗೆಲ್ಲ ಏನಾಗ್ತಿತ್ತು ಅಂದರೆ ಒಂದೆರಡು ಸಲ ಮಳೆ ಬಂತು ಹೋತು, ಒಂದು ಸ್ವಲ್ಪ ಕೆಸ್ವಿನ ಸೊಪ್ಪೆಲ್ಲ ಬಾಡ್ದಂಗಾಗಿತ್ತು. ಸೊ ಈಗ ಮತ್ತೆ ಮಳೆ ಬರೋಕ್ಕೆ ಶುರುವಾಗಿದೆ. ಚೆನ್ನಾಗಿರೋ ಕೆಸ್ವಿನ ಸೊಪ್ಪು ಅಲ್ಲೆಲ್ಲ ಇದೆ, ಅಲ್ಲಿದೆ, ಮತ್ತು ಈ ಕಡೆ ಸೈಡೆಲ್ಲ ಸುಮಾರು ಇದೆ. ಸೊ ಅಲ್ಲಿ ಹೋಗಿ ಕೊಯ್ಕೊಂಡು ಬರೋಣ ಅಂತಂದು. ಛತ್ರಿ ತಗೊಂಡು ಬಂದ್ಯಾ? ಪರವಾಗಿಲ್ಲ, ಬೇಡ. ಸೊ ಈಗ ಕೆಸ್ವಿನ ಸೊಪ್ಪನ್ನು ಕೊಯ್ತೀನಿ. ಇವತ್ತು ಮೋಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತಂದು. ಈಗ ಈ ಟೈಮಲ್ಲಿ ಕೆಸ್ವಿನ ಸೊಪ್ಪಿಗೆ ಆ ಸೂಜಿ ಮೆಣಸು ಹಾಕಿ ಒಂದು ಸ್ವಲ್ಪ ಖಾರ ಖಾರ ಇರಬೇಕು. ಯಾಕಂದರೆ ಸೊಪ್ಪಲ್ಲ, ಸೊಪ್ಪಿಗೆ ತುಂಬ ಖಾರ ಉಪ್ಪು ಹಿಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ಕೆಸ್ವಿನ ಸೊಪ್ಪು ಮತ್ತು ಸೂಜಿ ಮೆಣಸನ್ನು ಕೊಯ್ಕೊಂಡು ಬರೋದು. ಸೊ ಸಮ್ಮರಲ್ಲಿ ಬೇಸಿಗೆಯಲ್ಲಿ ನಾವು ಹಲಸಿನಕಾಯಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತ ಇವತ್ತು ತೋರಿಸ್ತೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಕೆಸ್ವಿನ ಸೊಪ್ಪಿನ ಜೊತೆಗೆ ಹಲಸಿನಕಾಯಿ ಸೊಳೆನ ಹಾಕಿ ಪಲ್ಯ ಮಾಡೋದಾಗಿದೆ. ಸೊ ಬನ್ನಿ ಅದು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಅತ್ತೆ ಮಾಡ್ತಾ ಇದ್ದಾರೆ. ಸೊ ನಾನೀಗ ಹೋಗಿ ಕೆಸ್ವಿನ ಸೊಪ್ಪನ್ನು ಕೊಯ್ಕೊಂಡು ಬರ್ತೀನಿ. ಬಾ ಮಗ, ಬಾ ಅಲ್ಲಿ ಹೋಗೋಣ. ಇಲ್ಲೆಲ್ಲ ಇದೆ ನೋಡ್ತಿರ್ಬೋದು, ಚೆನ್ನಾಗಿದೆ ಎಲೆ. ತುಂಬ ದೊಡ್ಡನೂ ಬೇಡ, ಅತಿಯಾಗಿ ಚಿಕ್ಕದೂ ಬೇಡ, ಸ್ವಲ್ಪ ಮೀಡಿಯಂ ಸೈಜಿಂದ ಕೊಯ್ಯೋಣ ಅಂತ ಅಂದ್ರು. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿದೆ, ಅಲ್ಲಿದೆ, ಆ ಕಡೆ ಇದೆ, ಚೆನ್ನಾಗಿದೆ. ಈಗ ಹಾಯ್, ಕೈ ಹುಷಾರು. ಎಷ್ಟಾಯ್ತು ಎಣಿಸ್ತಾ ಇದೆಯಾ? ಮುಂದೆ ಹೋಗ್ಬೇಡ, ಅಲ್ಲಿ ಕಸ ಇದ್ದು. ಬಾ. ಅಮ್ಮ, ನೀನು 4 ಸಲ ಕೊಯ್ಯಿ, ನಾನು 4 ಸಲ ಕೊಯ್ತೆ. ನಾವು ಚಿಕ್ಕವರಿದ್ದಾಗ ಇದರಲ್ಲಿ ನೀರ್ ಹಾಕೊಳ್ತಿದ್ವಿ, ಆಯ್ತಾ? ನೀರ್ ಹಾಕೊಳ್ತಿದ್ವಿ. ಆಮೇಲೆ ಮಳೆ ಬಂದಾಗೆಲ್ಲ ಈ ತರ ಹಿಂಗ್ ಇಟ್ಕೊಂಡು ಓಡಾಡ್ತಿದ್ವಿ ಇದ್ರಲ್ಲಿ. ಈ ತರ ಎಲ್ಲ ಯೂಸ್ ಮಾಡ್ತಿದ್ವಿ ಇದನ್ನ. ಮೂರ್ ಕೊಯ್ದ್ಯಾ? ಬಾರಿ ನೀನು ಸಾಕಿ ಅಮ್ಮ, ಎಷ್ಟು
ರಾಶಿ ಬೇಕು, ರಾಶಿ ಜನ ಇಲ್ವಾ? ನೀ ಹಿಡ್ಕ, ಕೈ ತೋರಿಸ್ತದು. ಹಾ, ಎಷ್ಟು ಫ್ರೆಶ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆದರೆ ಕೈ ತುರಿಸ್ತಾ ಇದೆ ನನಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬಾಯ್ಲೆ ಗೊಂಬೆ, ಇಲ್ವಾ? ಬಾರೆ, ಇಲ್ವಾ? ಇಲ್ಲಿ ಇಲ್ಲಿ ಬಾ ಗೊಂಬೆ, ಬಾ ಬಾರೆ. ಕುತ್ಕೊಳ್ಳಲ್ಲಿ. ನಾನು ಕೆಸಿನ ಸೊಪ್ಪು ತರೋಷ್ಟರೊಳಗೆ ಅತ್ತೆ ಇದೆಲ್ಲ ಹಲಸಿನಕಾಯಿ ಸೊಳೆನ ಈ ಥರ ಚೆನ್ನಾಗಿ ಬಿಡಿಸ್ಕೊಳ್ತಾ ಇತ್ತು. ಸೊ ಇದನ್ನು ಬಿಡ್ಸೋಕ್ಕಂತೂ ತುಂಬ ಸಮಯ ಹಿಡಿಯುತ್ತೆ. ಸೊ ಅದಾದಮೇಲೆ ತಂದಿರೋಂಥ ಕೆಸುವಿನ ಸೊಪ್ಪೆಲ್ಲ ನಾನು ಚೆನ್ನಾಗಿ ತೊಳಿತಾ ಇದ್ದೀನಿ. ಸುಮಾರು ಒಂದು 25-30 ನಾನು ಕೆಸುವಿನ ಸೊಪ್ಪನ್ನು ತೊಗೊಂಡು ಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಅಂದರೆ ಜಾಸ್ತಿ ದೊಡ್ಡಕ್ಕೂ ಅಲ್ಲ, ತುಂಬ ಚಿಕ್ಕಕ್ಕೂ ಅಲ್ಲ, ಒಂದು ಮೀಡಿಯಮ್ ಸೈಜಿನ ನಾನು ತೊಗೊಂಡು ಬಂದು ಈ ಥರ ಚೆನ್ನಾಗಿ ತೊಳಿತಾ ಇದ್ದೆ. ಈ ಹಲಸಿನಕಾಯಿ ಸೊಳೆನ ನೀವು ಬೇಸಿಗೆ ಟೈಮಲ್ಲಿ ಈ ಥರ ಉಪ್ಪು ಹಾಕಿ ಸ್ಟೋರ್ ಮಾಡಿ ಅದ್ರ ಮೇಲ್ಗಡೆ ಒಂದು ಬಾಳೆ ಎಲೆ ಮುಚ್ಚಿ ಅದ್ರ ಮೇಲ್ಗಡೆ ಒಂದು ಕಲ್ಲು ಹೇರಿ ಇಟ್ಬಿಟ್ರಂತೂ ನೀವು ಎಷ್ಟು ತಿಂಗಳು ಬೇಕಾದರೂ ಇಟ್ಕೊಂಡ್ರು, ಅಂದರೆ ಮಿನಿಮಮ್ ಒಂದು 6 ತಿಂಗಳು ಇಟ್ಕೊಂಡ್ರು ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಈಗ ನೋಡಿ ಅಜ್ಜಿ ಎಂಟ್ರಿ ಆಗೇ ಬಿಡ್ತು. ಸೊ ಏನು ಮಾಡ್ತಾ ಇದ್ದೀರಾ, ಮನೆ ತುಂಬ ಎಲ್ಲ ಘಮ ಘಮ ಅಂತ ಇದೆ ಅಂತ ಹೇಳ್ತಾ ಇತ್ತು. ಓ ಕೆಸುವಿನ ಸೊಪ್ಪಿಂದ, ಹಾಗಂದ್ರೆ ಇದಕ್ಕೆ ಕೆಸುವಿನ ಸೊಪ್ಪಿಗೆ ಏನೇನು ಹಾಕಬೇಕು ಅಂತಂದು ಹೇಳ್ಕೊಡ್ತಾ ಇತ್ತು. ಸೊ
ಈ ಕೆಸ್ವಿನ ಸೊಪ್ಪನ್ನ ವರ್ಷಕ್ಕೊಮ್ಮೆ ಆದರೂ ನಾವು ತಿನ್ಬೇಕಂತೆ. ಇದರಲ್ಲಿ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ತುಂಬ ಬೆನಿಫಿಟ್ ಇದೆ. ಸೊ ಇದು ನೋಡ್ತಿರ್ಬೋದು, ನಮ್ಮನೆ ಬಾವಿ ಎಷ್ಟು ಮಳೆ ಆಗಿದೆ ಅಂದರೆ ಬಾವಿ ನೀರೆಲ್ಲ ಕೆಂಪಾಗಿದೆ. ಮತ್ತು ಇದಕ್ಕೆಲ್ಲ ತೇರು ಗಿಡ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ಸುತ್ತಲೂ ಹಸಿರು ಮಧ್ಯೆ ನಮ್ಮ ಮನೆ ನೋಡ್ತಾ ಇದ್ರೆ ಏನೋ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು ವಾತಾವರಣ. ನೋಡ್ತಿರ್ಬೋದು, ಇದಕ್ಕೆ ತೇರು ಗಿಡ ಅಂತಂದು ಹೇಳ್ತಾರೆ. ಸೊ ಇದು ನೋಡೋಕೆ ಎಷ್ಟು ಚಂದನೋ. ಮತ್ತು ಇದು ಕಳೆ ರೂಪದಲ್ಲಿ ಬೆಳೆದು ಬಿಡುತ್ತಂತೆ. ಇದ್ರ ಬೀಜ ಅಥವಾ ಈ ಥರ ಅದ್ರ ಬೇರು ಏನಾದರೂ ಇದ್ಬಿಟ್ರೆ ಸಾಕು, ಎಷ್ಟು ತೋಟದ ತುಂಬ ಎಲ್ಲ ಇದೇ ಕಳೆ ತುಂಬಿಬಿಡುತ್ತೆ. ನಮಗೆ ಒಂದೊಂದ್ಸಲ ಗೊತ್ತೇ ಇರೋದಿಲ್ಲ, ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೋ ಅದು ಕಳೆ ರೂಪನೂ ಹಾಗೆ ಇರುತ್ತೆ ಅಂತಂದು ಗೊತ್ತೇ ಇರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಅಂದರೆ ಈ ತೇರಿನ ಗಿಡ ಆಗಿರ್ಬೋದು, ಹಾಗೆ ಒಂದು ಹಳದಿ ಕಲರು ಹೂ ಬಿಡುತ್ತಲ್ಲ, ಸೊ ಅದು ಕೂಡ ಹಾಗೆ ಒಂಚೂರು ಏನಾದರೂ ಹಾಕ್ಬಿಟ್ರೆ ಸಾಕು ಇಡೀ ತೋಟದ ತುಂಬಾನೇ ಆಗ್ಬಿಡುತ್ತೆ. ಇದು ಬಿಂಬಳಕಾಯಿ ಗಿಡ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದಿಷ್ಟಿದೆ, ಹಾಗೆ ಹಿಂದ್ಗಡೆನೂ ಇದೆ. ಮತ್ತು ಬೇರೆ ಹಲಸಿನ ಗಿಡ ಹೇಳಿದ್ನಲ್ಲ, ಸುಮಾರು ದೊಡ್ಡಕ್ಕಾಗಿದೆ ಗಿಡ ನೋಡ್ತಿರ್ಬೋದು. ಇದು ಬೇರೆ ಹಲಸಿನಕಾಯಿ ಗಿಡ. ಆಮೇಲೆ ಅದ್ರ ಸಸಿ ಎಲ್ಲ ಇಲ್ಲೇ ಅಲ್ಲೆಲ್ಲ ಇದೆ. ಸೊ ಇನ್ನೊಂದು ಗಿಡ ತೋರಿಸ್ತೀನಿ. ಸೊ ಸ್ನೇಹಿತರೆ, ಇದು ಲವಂಗದ ಗಿಡ ಆಯ್ತಾ. ಇಷ್ಟು ಫ್ಲೇವರ್ ಇದೆ ಅಂದರೆ ಘಮ ಪರಿಮಳ ಈ ಥರ ಇರುತ್ತೆ. ಲವಂಗದೆಲ್ಲ ಈ ಥರ ಇರುತ್ತೆ. ಸೊ ಬೇರೆ ಹಲಸಿನ ಗಿಡ ಮೊನ್ನೆ ಹೇಳ್ದಂಗೆ ಇಲ್ಲೆಲ್ಲ ಇದೆ ಗಿಡ. ಇದು ಹೋಗಿದೆ ಬೇರೆ ಹಲಸಿನ ಗಿಡನ. ಇಲ್ಲಿ ಒಂದಿದೆ, ಅಲ್ಲಿ ಹಿಸ್ಕ ಹತ್ಬಿಟ್ಟಿತ್ತು. ಹೀಗೆ ತೋಟಕ್ಕೆ ಬಂದ್ರಂತೂ ಹಿಸ್ಕ ಇಂಥವೆಲ್ಲ ಮಾಮೂಲಿ ಇಲ್ಲಿ, ಆದ್ರೆ ಒಂಥರ ಹೋಗೋದಿಲ್ಲ ಅಂಟಂಟು. ಬೇರೆ ಹಲಸಿನ ಗಿಡದ ಸಸಿ ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಇಲ್ಲಿ ಹೀಗೆ ಅಲ್ಲೆಲ್ಲ ಇದೆ. ಮತ್ತು ಇದು ದೊಡ್ಡ ಗಿಡ ಆಯಿತಾ, ಇದರಲ್ಲೇ ಕಾಯಿ ಬಿಡೋದು, ತುದಿಗೆ ಬಿಡುತ್ತೆ. ಬಟ್ ಮಂಗನ ಹಾವಳಿಯಿಂದ ಎಷ್ಟು ಓಡಿಸಿದ್ರು ಕೂಡ ಓಡೋದೇ ಇಲ್ಲ. ನನಗೆ ಎಲ್ಲ ದಿನದಕ್ಕಿಂತ ಅಥವಾ ಎಲ್ಲ ಕಾಲದಕ್ಕಿಂತ ಈ ವಸಂತ ಕಾಲ ಆಗಿರ್ಬೋದು, ಹಾಗೆ ಮಳೆಗಾಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಹಚ್ಚ ಹಸಿರಿನ ಮಧ್ಯ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗಿ ಮಕ್ಕಳ ಥರ ಕುಡಿಬೇಕು ಅನಿಸುತ್ತೆ. ಆದರೆ ಕಾಯಿ ಈ ಕಡೆ ತುದಿಗೆ ಅದು ಕಾಯಿ ಬಿಡುತ್ತೆ. ಬಟ್ ನಮ್ಮನೇಲಿ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಮಂಗನ ಹಾವಳಿ ಆಯಿತಾ. ಹಾವಳಿ ಆಗಿರೋದ್ರಿಂದ ಕಾಯಿ ಎಲ್ಲ ಇಲ್ಲೇ ಇಲ್ಲ, ಎಲ್ಲ ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ. ಆ ತುದಿಗೆ ಹತ್ತೋಣ ಅಂದರೂ ಆಗಲ್ಲ. ಈಗ ಮಳೆ ಬಂದಿರೋದ್ರಿಂದ ಇಷ್ಟೆಲ್ಲ ಹೂ ಬೆಳ್ಕೊಂಡಿದೆ, ಗಿಡ ಎಲ್ಲ ಬೆಳ್ಕೊಂಡಿದೆ ನೋಡ್ತಿರ್ಬೋದು. ಇದಕ್ಕೆ ನಾವು ತೇರು ಹೂ ಅಂತಂದು ಕೇಳ್ತೀವಿ. ನೋಡೋಕೆ ಇಷ್ಟು ಚಂದ ಇದೆ, ಆದ್ರೆ ಒಂದೇನಾದ್ರೂ ತೋಟಕ್ಕೆ ಹಾಕ್ಬಿಟ್ರೆ ಸಾಕು, ಇಡೀ ತೋಟ ತುಂಬ ಅದೇ ಬೆಳೆದ್ಬಿಡುತ್ತೆ. ಅದನ್ನ ಕೀಳಕ್ಕೆ ಅದು ಒಂದು ಆಳನೆ ಅಂತ ಇರ್ಬೇಕು. ಏನು ಗಟ್ಟಿ ಇರುತ್ತೆ ಅಂದರೆ ಇದ್ರ ಬುಡ ಮಾತ್ರ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ. ನೋಡೋಕೆ ಇಷ್ಟು ಚಂದ ಇದೆ, ಆದರೆ ಏನಾದರೂ ಗಿಡ ಹುಟ್ಟಿದ್ರೆ ಅಥವಾ ಹೂ ಬೀಜ ಬಿಟ್ಟು ಅಂದರೆ ಇಡೀ ತೋಟ ತುಂಬ ಅದೇ ಆಗಿಬಿಡುತ್ತೆ. ಇದು ಜಾಯಿಕಾಯಿ ಗಿಡ. ಜಾಯಿಕಾಯಿ ನೋಡ್ತಿರ್ಬೋದು, ಎಲ್ಲ ಕೊಯ್ದಾಗಿದೆ, ಈಗ ಒಂದು ಇಲ್ಲ. ಹೋಗೋಣ, ಇಲ್ಲ ಇಷ್ಟೇ ಸಿಕ್ಕಿರೋದು. ಹಾಕಿ ಮತ್ತೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಮಾಡೋಣ ಅಂತ ನನ್ನ ಪ್ಲ್ಯಾನು. ಗೊತ್ತಿಲ್ಲ ಅತ್ತೆ ಯಾವ ಥರ ಹೇಳುತ್ತೆ ಅಂತ ಅಂದು. ಬೇಸಿಕ್ಲಿ ಈ ಪಲ್ಯಕ್ಕೆಲ್ಲ ಈ ಥರ ಸೂಜಿ ಮೆಣಸನ್ನೇ ಬಳಸ್ಬೇಕಂತ ಇರುತ್ತೆ. ಇದ್ರ ಫ್ಲೇವರು ಇದು ಕೊಕೊನಟ್ ತೆಂಗಿನ ಎಣ್ಣೆ ಜೊತೆಗೆ ಫ್ರೈ ಮಾಡ್ತಾಯಿದ್ರೆ ಚೆನ್ನಾಗಾಗುತ್ತಂತೆ. ಸೊ ಬಾಕಿ ಆ ಮೆಣಸಿನ್ಕಿಂತ ಇದು ಬೆಟ್ರು ಅಂತ ಹೇಳ್ತಾರೆ. ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತಂತೆ. ರಾಶಿ ಇಲ್ಲ ಅತ್ತೆ, ಇಷ್ಟೇ ಇರೋದು. ನಾನು ಸೂಜಿ ಮೆಣಸು ಕೊಯ್ಕೊಂಡು ಬರೋಷ್ಟರೊಳಗೆ ಅತ್ತೆ ಈ ಕೆಸ್ವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚುತ್ತಾ ಇತ್ತು. ನೋಡೋಕೆ ಇಷ್ಟು ಕಾಣಿಸ್ತಿರ್ಬೋದು, ಬಟ್ ಅದು ಎಣ್ಣೆ ಜೊತೆಗೆ ಫ್ರೈ ಮಾಡಿದಾಗೆಲ್ಲ ತುಂಬ ಕರಗಿಬಿಡುತ್ತೆ. ಅದ್ರ ಜೊತೆಗೆ ತುಂಬ ಎಣ್ಣೆ ಹಾಕಿ, ತೆಂಗಿನ ಎಣ್ಣೆ ಹಾಕಿ ಮಾಡಬೇಕಾಗತ್ತೆ. ಇದು ಎಷ್ಟು ಎಣ್ಣೆ ಬಳಸ್ತೀವಲ್ಲ ಅಷ್ಟೇ ರುಚಿಯಾಗಿರುತ್ತೆ. ಬಾಕಿ ಟೈಮಲ್ಲೆಲ್ಲ ನೀವು ಕಡಿಮೆ ಎಣ್ಣೆ ಬಳಸಿ. ಸೂಜಿ ಮೆಣಸೇ ಹಾಕೋ ಈ ಪಲ್ಯಗೆ. ಆಮೇಲೆ ಇದು ಹಲಸಿನಕಾಯಿ ಸೊಳೆ
ಅದಕ್ಕೆ ಉಪ್ಪು ಹಾಕಿ ಹಿಂದಿನ ವಿಡಿಯೋದಲ್ಲಿ ಇತ್ತು ನೋಡು, ಉಪ್ಪು ಹಾಕಿ ನಾವು ಸೊಳೆ ಹಾಕಿದ್ದು ಅದನ್ನು ತೊಳ್ಕೊಂಡು ಹಿಂಗೆ ಹೆಚ್ಚಿಟ್ಬೇಡ. ಇದು ಕೆಸುವಿನ ಸೊಪ್ಪು, ಕೆಸುವಿನ ಸೊಪ್ಪು ಇದು ಇಷ್ಟೇನಾ? ಸಿಂಪಲ್ ಇಂಗ್ರೀಡಿಯೆಂಟ್. ಬೇಕಾಗೋದು ಇಷ್ಟೇ, ಉಪ್ಪು, ಹುಣಸೆಹಣ್ಣು. ನೋಡಿದ್ರಲ್ಲ ಸ್ನೇಹಿತರೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತೂ ತುಂಬ ಸಿಂಪಲ್ಲು. ಆದರೆ ಈ ಹಲಸಿನ ಸೊಳೆನ ಹೆಚ್ಚೋಕೆ ತುಂಬ ಸಮಯ ಆಗಿಬಿಡತ್ತೆ. ನೀವು ಕೆಸುವಿನ ಸೊಪ್ಪನ್ನು ಆರಾಮಾಗಿ ಕೊಯ್ಕೊಂಡು ಬಂದು ಸಣ್ಣದಾಗಿ ಕೊಚ್ಕೋಬೋದು. ಆದರೆ ಈ ಹಲಸಿನ ಸೊಳೆನ ನಾವು ಬೇಸಿಗೆ ಟೈಮಲ್ಲೆಲ್ಲ ಉಪ್ಪಲ್ಲಿ ನೆನೆ ಹಾಕಿರ್ತೀವಲ್ಲ, ಸೊ ಅದನ್ನು ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕೊಚ್ಕೊಂಡು ಮಾಡಬೇಕಾಗತ್ತೆ. ಸೊಳೆ, ಹಲಸಿನ ಸೊಳೆ ಅದು ಹುರಿದು ಚೆನ್ನಾಗಿ ಹುರಿದ ಮೇಲೆ ಉಪ್ಪು ಹಾಕೋದಿಲ್ಲ, ಇದಕ್ಕೆ ಉಪ್ಪು ಇರ್ತೀವಿ, ಉಪ್ಪಲ್ಲೇ ನೆನೆಸಿಟ್ಕೊಂಡು ಎಕ್ಸ್ಟ್ರಾ ಉಪ್ಪು ಹಾಕೋದಿಲ್ಲ. ಇದು ಉಪ್ಪು ಹಾಕಿ ನೆನೆಸಿರ್ತೀವಲ್ಲ, ಉಪ್ಪು ಬೇಕಾಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಹಲಸಿನ ಸೊಳೆನ ಕೊಚ್ಚಿ ಆಯಿತು, ಕೆಸುವಿನ ಸೊಪ್ಪೆ ತೊಗೊಂಡು ಬಂದು ಕಟ್ ಮಾಡಿ ಆಯಿತು. ಈಗ ಲಾಸ್ಟ್ ಫೈನಲ್ ಟಚ್ ಕೊಟ್ಬಿಡುವ ಬನ್ನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಹಿಂಗನ್ನು ಈ ಥರ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ನಾನು ಸೇರಿಸ್ತಾ ಇರೋದು ಗಟ್ಟಿ ಹಿಂಗು. ಇದ್ರ ಪರಿಮಳ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಊಟನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ, ಡೈಜೆಷನಿಗೂ ಕೂಡ ಅಷ್ಟೇ ಒಳ್ಳೆಯದು. ನಂತರ ಇದು ಸೂಜಿ ಮೆಣಸನ್ನು ಜಜ್ಜಿಟ್ಕೊಂಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಲಸಿನಕಾಯಿ ಸೊಳೆಯನ್ನು ಸೇರಿಸ್ಕೊಂಡು ನಂತರ ಇದನ್ನ ಲೋ ಫ್ಲೇಮಲ್ಲೇ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು ಕಲರ್ ಈಗ ಚೇಂಜ್ ಆಗ್ತಾನೆ ಇದೆ. ಸೊ ಈ ಥರ ಕಲರಿಗೆ ಬಂದುಬಿಡ್ಬೇಕು. ಅದು ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಸೊ ಸ್ನೇಹಿತರೆ, ನಿಮಗೆ ಕಾಣಿಸ್ತಿರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತಂದು. ಈ ಹಲಸಿನ ಸೊಳೆ ಮತ್ತು ಮಧ್ಯೆ ಈ ಸೂಜಿ ಮೆಣಸು ಜಜ್ಜಿಟ್ಕೊಂಡಿರೋದು ಇನ್ನೋಕ್ಕಂತೂ ಮಜವಾಗಿರುತ್ತೆ. ಈ ಸೂಜಿ ಮೆಣಸು ಮಧ್ಯೆ ಸಿಕ್ಕರೆ, ಅದರಲ್ಲೂ ಈ ಮಳೆಗಾಲದ ಟೈಮಲ್ಲಿ ಫ್ರೆಶ್ ಆಗಿರೋಂಥ ಈ ಕೆಸುವಿನ ಸೊಪ್ಪಿಂದ ಮಾಡಿದರೆ ಪದಾರ್ಥನ ತುಂಬ ರುಚಿಯಾಗಿರುತ್ತೆ. ಸೊ ನಂತರ ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಕೆಸುವಿನ ಸೊಪ್ಪಿನ ಹಾಕ್ಕೊಳ್ತಾ ಇದ್ದೀನಿ. ಈ ಕೆಸುವಿನ ಎಲೆನೂ ಕೂಡ ಒಂದು ಲೋ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಕರ್ದಿಟ್ಕೊಂಡಿರೋಂಥ ಇಂಗನ್ನು ಸೇರಿಸ್ಕೋತಾ ಇದ್ದೀವಿ. ಮೊದಲಿಗೆ ಈಗ ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ದಾಗಿತ್ತು. ನಂತರ ಈಗ ಕೊನೆಯದಾಗಿ ಇಂಗನ್ನು ನೀರಲ್ಲಿ ಕರಡಿ ಈ ಥರ ಸೇರಿಸ್ಕೊಳ್ತಾ ಇದ್ದೀವಿ. ಹಿಂಗೆನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಕೊಟ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ ಇದಕ್ಕೆ ಹುಣಸೆಹಣ್ಣಿನ ರಸ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಈ ಕಡೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡಿದ್ರಲ್ಲ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟಿಂದ ನಾವು ಇದನ್ನ ಹಲಸಿನಕಾಯಿ ಸೊಳೆ ಪಲ್ಯನ ಮಾಡ್ಬೋದು. ಕೊನೆಯದಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗತ್ತೆ. ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಲೋ ಫ್ಲೇಮಲ್ಲೇ ಒಂದು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ಥರ ಹಲಸಿನಕಾಯಿ ಸೊಳೆ ಪಲ್ಯ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಹಾಗೆ ಶೇರು ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಕೆಸುವಿನ ಸೊಪ್ಪಿಂದ ಬೇರೆ ರೆಸಿಪಿ ಗೊತ್ತಿದ್ದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಆ ರೆಸಿಪಿನ ನಾನು ಕೂಡ ಮನೇಲಿ ಟ್ರೈ ಮಾಡಿ ನೋಡ್ತೀನಿ. ಹಾಗೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಮಳೆಗಾಲ ಟೈಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಕೆಸುವಿನ ಸೊಪ್ಪಿನ ಸೊಳೆ ಪಲ್ಯ ನೋಡಿದಾಗಿಂದನೂ ನನಗೆ ಹಸಿವು ಅಂತೂ ತುಂಬ ಜೋರಾಗಿಬಿಡ್ತು. ಸೊ ಅದಕ್ಕೋಸ್ಕರ ಅನ್ನ ಮತ್ತು ಕೆಸುವಿನ ಸೊಪ್ಪಿನ ಪಲ್ಯ ಹಾಕ್ಕೊಂಡು ತಿಂತಾ ಇದ್ದೀನಿ. ನಿಜವಾಗ್ಲೂ ತಿಂತಾ ಇದ್ದರೆ 1 ಪ್ಲೇಟ್ ಅಲ್ಲ 2 ಪ್ಲೇಟ್ ಅಷ್ಟು ನೀವು ತಿನ್ಬೋದು. ಹಾಗೆ ಇದು ಡಯಟಿಗೆ ಕೂಡ ಒಳ್ಳೆಯದಾಯ್ತಾ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕು ಶೇರು ಹಾಗೆ ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಹಾಗೆ ಈ ಥರ ಒಳ್ಳೊಳ್ಳೆ ಟ್ರೆಡಿಷ್ನಲ್ ಫುಡ್ ಆಗಿರ್ಬೋದು, ಈ ಥರ ಫುಡ್ಡಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.